ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಬಂಟಹಳ್ಳಿ ಎಂಬ ಗ್ರಾಮದಲ್ಲಿ ಅವಲಪ್ಪ ಮನೆಯಲ್ಲಿ ಹಬ್ಬದ ಹೋರಿಯನ್ನ ಬೆಳೆಸಿದ್ದಾರೆ. ಸುಮಾರು ಹಬ್ಬಗಳಲ್ಲಿ ತುಂಬಾ ಹೆಸರು ಮಾಡಿದ್ದು ಹೋರಿಯ ಹೆಸರು ಡಿ.ಎಂ. ರಾಜು ಎಂದು ಸುಮಾರು ಹಬ್ಬಗಳಲ್ಲಿ ಹೆಸರುವಾಸಿಯಾಗಿದೆ. ಆದ್ದರಿಂದ ಡಿ.ಎಂ. ರಾಜ ಅನ್ನ ಸುಮಾರು ಯೂಟ್ಯೂಬರ್ಗಳು ಆ ಊರಿನ ಇಂಟರ್ವ್ಯೂ ಮಾಡಿದ್ದಾರೆ. ಸುತ್ತಮುತ್ತ ಗ್ರಾಮಸ್ಥರು ಹೋಗಿ ನೋಡಬಹುದು. ಎಡಿಟರ್ ರಮ್ಯಾ ನಾಗರಾಜ್. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಬಂಟಹಳ್ಳಿ ಎಂಬ ಗ್ರಾಮದಲ್ಲಿ ಅವಲಪ್ಪ ಮನೆಯಲ್ಲಿ ಹಬ್ಬದ ಹೋರಿಯನ್ನ ಬೆಳೆಸಿದ್ದಾರೆ. ಸುಮಾರು ಹಬ್ಬಗಳಲ್ಲಿ ತುಂಬಾ ಹೆಸರು ಮಾಡಿದ್ದು ಹೋರಿಯ ಹೆಸರು ಡಿ.ಎಂ. ರಾಜು ಎಂದು ಸುಮಾರು ಹಬ್ಬಗಳಲ್ಲಿ ಹೆಸರುವಾಸಿಯಾಗಿದೆ. ಆದ್ದರಿಂದ ಡಿ.ಎಂ. ರಾಜ ಅನ್ನ ಸುಮಾರು ಯೂಟ್ಯೂಬರ್ಗಳು ಆ ಊರಿನ ಇಂಟರ್ವ್ಯೂ ಮಾಡಿದ್ದಾರೆ. ಸುತ್ತಮುತ್ತ ಗ್ರಾಮಸ್ಥರು ಹೋಗಿ ನೋಡಬಹುದು. ಎಡಿಟರ್ ರಮ್ಯಾ ನಾಗರಾಜ್. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಬಂಟಹಳ್ಳಿ ಎಂಬ ಗ್ರಾಮದಲ್ಲಿ ಅವಲಪ್ಪ ಮನೆಯಲ್ಲಿ ಹಬ್ಬದ ಹೋರಿಯನ್ನ ಬೆಳೆಸಿದ್ದಾರೆ. ಸುಮಾರು ಹಬ್ಬಗಳಲ್ಲಿ ತುಂಬಾ ಹೆಸರು ಮಾಡಿದ್ದು ಹೋರಿಯ ಹೆಸರು ಡಿ.ಎಂ. ರಾಜು ಎಂದು ಸುಮಾರು ಹಬ್ಬಗಳಲ್ಲಿ ಹೆಸರುವಾಸಿಯಾಗಿದೆ. ಆದ್ದರಿಂದ ಡಿ.ಎಂ. ರಾಜ ಅನ್ನ ಸುಮಾರು ಯೂಟ್ಯೂಬರ್ಗಳು ಆ ಊರಿನ ಇಂಟರ್ವ್ಯೂ ಮಾಡಿದ್ದಾರೆ. ಸುತ್ತಮುತ್ತ ಗ್ರಾಮಸ್ಥರು ಹೋಗಿ ನೋಡಬಹುದು. ಎಡಿಟರ್ ರಮ್ಯಾ ನಾಗರಾಜ್. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಬಂಟಹಳ್ಳಿ ಎಂಬ ಗ್ರಾಮದಲ್ಲಿ ಅವಲಪ್ಪ ಮನೆಯಲ್ಲಿ ಹಬ್ಬದ ಹೋರಿಯನ್ನ ಬೆಳೆಸಿದ್ದಾರೆ. ಸುಮಾರು ಹಬ್ಬಗಳಲ್ಲಿ ತುಂಬಾ ಹೆಸರು ಮಾಡಿದ್ದು ಹೋರಿಯ ಹೆಸರು ಡಿ.ಎಂ. ರಾಜು ಎಂದು ಸುಮಾರು ಹಬ್ಬಗಳಲ್ಲಿ ಹೆಸರುವಾಸಿಯಾಗಿದೆ. ಆದ್ದರಿಂದ ಡಿ.ಎಂ. ರಾಜ ಅನ್ನ ಸುಮಾರು ಯೂಟ್ಯೂಬರ್ಗಳು ಆ ಊರಿನ ಇಂಟರ್ವ್ಯೂ ಮಾಡಿದ್ದಾರೆ. ಸುತ್ತಮುತ್ತ ಗ್ರಾಮಸ್ಥರು ಹೋಗಿ ನೋಡಬಹುದು. ಎಡಿಟರ್ ರಮ್ಯಾ ನಾಗರಾಜ್. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.